ಗ್ರಾಮಗಳ ಭೇಟಿಯ ವೇಳೆ ರೈತರು ಗ್ರಾಮಸ್ಥರಿಂದ ಬಂದ ವಿದ್ಯುತ್ ಸಮಸ್ಯೆಗಳ ದೂರು. ದಿಶಾ ಸಮಿತಿ ಸಭೆಯಲ್ಲಿ ಕೆಇಬಿ ಅಧಿಕಾರಿಗಳಿಗೆ ಸಂಸದ ಸಾಗರ ಖಂಡ್ರೆ ಖಡಕ್ ಸೂಚನೆ. ಬೀದರ ಲೋಕಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಹಾಗೂ ಗ್ರಾಮಸ್ಥರು ನಿರಂತರ ವಿದ್ಯುತ್ ವ್ಯತ್ಯಯ, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋದರೂ ಸಮಯಕ್ಕೆ ಬದಲಾವಣೆ ಆಗದಿರುವುದು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂಬ ಗಂಭೀರ ದೂರುಗಳನ್ನು ನನ್ನ ಗಮನಕ್ಕೆ ತಂದಿದ್ದರು ಎಂದು ಸಂಸದ ಸಾಗರ ಖಂಡ್ರೆ ತಿಳಿಸಿದರು. ಇಂದು ನಡೆದ ದಿಶಾ ಸಮಿತಿ ಸಭೆಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಂಸದರು ಕೆಇಬಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿರುವುದರಿಂದ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು. ಟ್ರಾನ್ಸ್ಫಾರ್ಮರ್ ಸುಟ್ಟ ತಕ್ಷಣವೇ ಅವುಗಳನ್ನು ವಿಳಂಬವಿಲ್ಲದೆ ಬದಲಾಯಿಸಬೇಕು ಎಂದು ಸೂಚಿಸಿದರು. ಜೊತೆಗೆ ಲೈನ್ಮನ್, ಜೆಇ ಸೇರಿದಂತೆ ಎಲ್ಲ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಲ್ಲೇ ಕಾರ್ಯನಿರ್ವಹಿಸಿ ಸಾರ್ವಜನಿಕರು ಮತ್ತು ರೈತರ ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬೇಕು. ನಿರ್ಲಕ್ಷ್ಯ ಅಥವಾ ವಿಳಂಬವನ್ನು ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈಗ ಬರ್ತಾರೆ, ಒಂದ್ ವರ್ಷ ಮುಂಚೆ ನಂಗೆ ಇಷ್ಟು ಬರ್ತಾರೆ, ನೀವು ಸೀರಿಯಸ್ ಆಗಿ ರಿಫಾರ್ಮ್ ಮಾಡ್ಬೇಕು. ಈಗ ನಾನ್ ಹಳ್ಳಿಗೆ ಹೋಗಿದಾಗೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಕಂಪ್ಲೇಂಟ್ ಬರೋದೇ ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ನಮ್ಗೆ 2 ತಾಸು ಸಿಗ್ತವೆ, 3 ತಾಸು ಸಿಗ್ತಾ ಇದೆ, ನಮ್ ಟಿಸಿ ಸುಟ್ಟು ಹೋದ್ರೆ ಯಾರು ಬರ್ತಾ ಇಲ್ಲ, 10 ದಿನ 15 ದಿವಸ. ಎಲ್ಲಕ್ಕಿಂತ 50% ನಮ್ಗೆ ಜನ ಬರ್ತಾ ಇರೋದೇ ಕರೆಂಟಿನ ಸಮಸ್ಯೆ ಸಲುವಾಗಿ. ನೀವು ಸೀರಿಯಸ್ ಆಗಿ ನಾಳೆನೇ ಒಂದು ರಿವ್ಯೂ ಮೀಟಿಂಗ್ ಮಾಡ್ರಿ. ನಿಮ್ದೆಲ್ಲಾ ಜೈ ಲೈನ್ಮನ್ ಯಾರ್ಯಾರು ಅಧಿಕಾರಿಗಳು ಇದ್ದಾರೆ, ಆಫೀಸರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಎಲ್ಲರದ್ದು ರಿವ್ಯೂ ಮಾಡಿ ಏನೇನ್ ಪ್ರಾಬ್ಲಮ್ ಇದೆ, ಯಾರಾದ್ರೂ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ನೀವು ಕರೆಕ್ಟ್ ಆಗಿ ರಿವ್ಯೂ ಮಾಡಿ ಕಾಂಪ್ಲೇಂಟ್ಸ್ ನೀವು ವಿಸಿಟ್ ಮಾಡ್ತಿದ್ದೀರಿ ಎಲ್ಲ ಕಡೆ. ಎಸ್ ಸರ್, ಡೈಲಿ ಸರ್, ಮಾರ್ನಿಂಗ್ 8 to evening, ನೈಟ್ 12-1 o'clock ಆಗ್ತಾ ಇದೆ ಸರ್. ಈ ಮಳೆ ಕೊರತೆಯಿಂದ ಅಂತೂ ನಾವು ತುಂಬಾ ಕಷ್ಟ ಆಗಿದೆ ಸರ್. ಎಲ್ಲರೂ ನಮ್ಮ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಟಿಸಿ ಹೋಯ್ತು ಅಂದ್ರೂ ಕೂಡ ಕರೆಂಟ್